ನೀವು ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇರುವಂತ ಬೇಸ್ ಏನು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಪೇಜ್ಗೆ ಏನಾದ್ರು ಹೊಸಬ್ರಾಗಿದ್ರೆ ಇದಕ್ಕಿಂತ ಮುಂಚೆ ಕಾಪರ್ಗೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಎಲ್ಲಿಂದ ಬರ್ತಾ ಇದೆ ಅಂತ ಅದ್ರ ರಿಗಾರ್ಡಿಂಗ್ ಒಂದು ವಿಡಿಯೋನ ಮಾಡಿದೀವಿ. ಸೊ ಈ ರೀಲ್ಗೆ ಅದನ್ನು ಕೂಡ ಲಿಂಕ್ ಮಾಡ್ತೀವಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿ, ಅದಾದ್ಮೇಲೆ ಇದನ್ನ ವಾಚ್ ಮಾಡಿದ್ರೆ ನಿಮಗೆ ಕಾಪರ್ ರಿಗಾರ್ಡಿಂಗ್ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ವಿಡಿಯೋ ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ಮಾತ್ರ, ಯಾವುದೇ ತರ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇರೋ ವೇಸ್ ಏನು ಅಂತ ನೋಡಿದ್ರೆ, ಒಂದು ಇಂಡಿಯಾದಲ್ಲಿ ಡೈರೆಕ್ಟ್ ಇಟಿಎಫ್ಸ್ ಇಲ್ಲ. ಸೊ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ MCX ಫ್ಯೂಚರ್ಸ್ ಇದೆ, ಇಲ್ಲ ಅಂತಂದ್ರೆ ಮೆಟಲ್ ಫಂಡ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟಾಕ್ಸ್ ನೋಡಿದ್ರೆ, ಸ್ಟಾಕ್ಸ್ ಅಂದ್ರೆ 3 ಸ್ಟಾಕ್ಸ್ ಇದೆ. ಒಂದು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್, ವೇದಾಂತ ಲಿಮಿಟೆಡ್ ಮತ್ತೆ ಇಂಡಾಲ್ಕೋ ಅಂತ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅದು ಪ್ಯೂರ್ ಕಾಪರ್ ಗೆ ಸಂಬಂಧಪಟ್ಟಿರುವಂತ ಕಂಪನಿ. ಸೊ ಇವತ್ತು ಕೂಡ ಅದು 19% ರಿಟರ್ನ್ಸ್ ಪೋಸ್ಟ್ ಮಾಡಿದೆ. ಸೊ ವೇದಾಂತ ಮತ್ತೆ ಇಂಡಾಲ್ಕೋ ಬಂದು ಅದು ಬೇರೆ ಮೆಟಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಒಂದ್ಸಲಿ ಅನಾಲಿಸಿಸ್ ನ ಮಾಡಿ. ಇದನ್ನ ಬಿಟ್ರೆ MCX ಫ್ಯೂಚರ್ಸ್ ನೀವೇನಾದ್ರೂ ಅಡ್ವಾನ್ಸ್ ಟ್ರೇಡರ್ ಆಗಿದೆ ಇದನ್ನ ಟಚ್ ಮಾಡಿ, ಇಲ್ಲ ಅಂತಂದ್ರೆ ಇದು ಹೈ ರಿಸ್ಕ್ ಇರುತ್ತೆ. ಸೊ ಅದ್ರ ತಂಟೆಗಂತೂ ಹೋಗ್ಬೇಡಿ. ಇದನ್ನ ಬಿಟ್ಟು ಫಂಡ್ಸ್ ಇರುತ್ತೆ, ಅಂದ್ರೆ ಮೆಟಲ್ ಫಂಡ್ಸ್ ಇರುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ರೆ ಇದು ಬರೀ ಕಾಪರ್ ಮಾತ್ರ ಹೋಗಲ್ಲ, ಒಂದು 15 ಮೆಟಲ್ಸ್ಗೂ ಡೈವರ್ಸಿಫಿಕೇಶನ್ ಆಗುತ್ತೆ. ಸೊ ನಿಮ್ಗೆ ಆ ತರ ಏನಾದ್ರು ನೀವು ಥಿಂಕ್ ಮಾಡ್ತಾ ಇದ್ರೆ ಇದ್ರಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಬರೀ ಕಾಪರ್ ಮಾತ್ರ ಬೇಕು ಅಂತಂದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನಮ್ಗೆ ETFs ಬೇಕು ಅಂತಂದ್ರೆ ಇಂಡಿಯಾದಲ್ಲಿ ಯಾವುದೇ ತರ ETFs ಇಲ್ಲ, ಬಟ್ US ಸ್ಟಾಕ್ಸ್ ಅಲ್ಲಿ ETFs ಇದೆ. ಸೊ ನೀವು ಅದ್ರಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡೋದು ಅಂತಂದ್ರೆ, IND ಮನಿ ಮತ್ತೆ ವೆಸ್ಟೆಡ್ ಆಪ್ಸ್ ಅಂತ 2 ಆಪ್ಸ್ ಇರುತ್ತೆ. ಅದ್ರ ಮುಖಾಂತರ ಬೇಕಾದ್ರೆ ನೀವು US ETFs ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾವ್ಯಾವ ETFs ಇದೆ ಅಂತಂದ್ರೆ, ಕ್ಯಾಬೆಕ್ಸ್ ಅಂತ ಇದೆ, ಗ್ಲೋಬಲ್ ಎಕ್ಸ್ ಕಾಪರ್ ಮೈನರ್ಸ್ ETFs ಅಂತ. ಸೊ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಯಾರ್ಯಾರು ಮೈನಿಂಗ್ ಮಾಡ್ತಾರೆ, ಆ ಕಂಪ್ನೀಸ್ ಯಾವ್ಯಾವ್ದು ಲಿಸ್ಟ್ ಆಗಿರುತ್ತೆ ಅದ್ರಲ್ಲೆಲ್ಲ ETF ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಈ ತರ ETFs ಅಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ ಓನ್ ಅನಾಲಿಸಿಸ್ ನ ಮಾಡಿ. ಅನಾಲಿಸಿಸ್ ನ ಮಾಡದೆ ಯಾರೋ ಹೇಳಿದ್ರು ಅಂತ ಯಾವುದೇ ಸ್ಟಾಕ್ಸ್ ಅಥವಾ ETFs ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಯಾಕಂತಂದ್ರೆ ನಿಮ್ ದುಡ್ಡು ನೀವು ಕೊಡೋ ಬೆಲೆ ಬೇರೆ ಇನ್ ಯಾರು ಕೊಡಲ್ಲ. ಸೊ ಯಾವುದೇ ಸ್ಟಾಕ್ಸ್ ಅಲ್ಲಿ ಅಥವಾ ETFs ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬೇಕಾಗಿರುವಂತ ಅನಾಲಿಸಿಸ್ ನ ಮಾಡಿ, ಅದಾದ್ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಾವು ಇದೇ ತರ ಸ್ಟಾಕ್ ಮಾರ್ಕೆಟ್, ಬಿಸ್ನೆಸ್ ಮತ್ತೆ ಜಿಯೋಪಾಲಿಟಿಕ್ಸ್ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ. ಒಂದ್ಸಲಿ ನಮ್ಮ ಪೇಜ್ ನ ವಿಸಿಟ್ ಮಾಡಿ. ನಿಮ್ಗೆ ಕಂಟೆಂಟ್ ಏನಾದ್ರು ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ನ ಫಾಲೋ ಮಾಡಿ.